ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಚಿಕನ್ ಮಸಾಲ ಮಾಡ್ತಾಯಿದ್ದೀನಿ ಹೈದರಾಬಾದಿ ಸ್ಟೈಲಲ್ಲಿ. ಸೊ ಮಿಕ್ಸಿ ಜಾರ್ಗೆ 2 ಈರುಳ್ಳಿ ಹಾಕ್ಕೊಳ್ಳಿ, ಹಾಗೆ ಒಂದು 10ರಿಂದ 12 ಗೋಡಂಬಿ ಹಾಕ್ಕೊಳ್ಳಿ, ಹಾಗೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ, ಒಂದಿಷ್ಟು ಹಾಕ್ಕೊಳ್ಳಿ, ಹಾಗೆ 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ಳೋಣ. ಹಾಕಿದ್ದೀನಿ ನೋಡಿ. ಇದನ್ನು ನೀಟಾಗಿ ರುಬ್ಕೊಳ್ಳೋಣ. ಇದಕ್ಕೊಂಚೂರು ಚಿಲ್ಲಿ ಪೌಡರ್ ಹಾಕಿ ರುಬ್ಕೊಳ್ಳೋಣ, ನಾನು ಮರ್ತಿದ್ದೆ. ಇವಾಗ ಹಾಕಿದ್ದೀನಲ್ಲ, ಇದನ್ನು ನೀಟಾಗಿ ರುಬ್ಕೊಂಡ್ಬಿಡೋಣ. ಇವಾಗ ನಾವು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಸೊ ಇದಕ್ಕೆ 5ರಿಂದ 6 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ಲೈಸ್ ಆಗಿ. ಇದು ಎಷ್ಟಂದರೆ ಗೋಲ್ಡನ್ ಬ್ರೌನ್ ಆಗೋ ತನಕನೂ ನೀಟಾಗಿ ಫ್ರೈ ಆಗಬೇಕು, ಅಷ್ಟೊಂದು ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಮಾಡ್ಕೊಂಡಿದ್ದೀವಿ ನಾವು ಇದನ್ನು. ಸೊ ಇವಾಗ ಇದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳ್ತೀವಿ. ಇಲ್ಲಿ ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಈ ಚಿಕನ್ಗೆ ಆವಾಗಲೇ ನಾವೇನು ಈರುಳ್ಳಿ ಫ್ರೈ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾವೀಗ ಅರ್ಧ ಸ್ಪೂನ್ ಅರಿಶಿನ ಪೌಡರ್ ಹಾಕ್ಕೊಳ್ಳೋಣ. ಖಾರ ಹಾಕ್ಕೊಳ್ಳೋಣ. ನಾವು ಹೈದರಾಬಾದ್ ಸ್ಟೈಲ್ ಮಾಡ್ತಿರೋದ್ರಿಂದ ಸ್ವಲ್ಪ ಖಾರ ಒಂದು 2-3 ಸ್ಪೂನೇ ಹಾಕ್ಕೊಳ್ಳಿ, ಟೇಸ್ಟಿಯಾಗಿ ಬರುತ್ತೆ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ. 1 ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊಳ್ಳಿ. ಈಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೊಂಡು 1 ಗಂಟೆ ನೆನೆಸೋಕ್ಕಿಡೋಣ. ತುಂಬ ಚೆನ್ನಾಗಿ ಬರುತ್ತೆ ಹೈದರಾಬಾದ್ ಸ್ಟೈಲ್ ಮಾಡ್ತಿರೋದ್ರಿಂದ. ನಾನು ಏನೇನು ಹಾಕಿದ್ದೀನಿ, ಎಷ್ಟೆಷ್ಟು ಹಾಕಿದ್ದೀನಿ ಅಷ್ಟೇ ಹಾಕಿ. ಇದು 3 ಜನ ಅಂತೂ ಆರಾಮಾಗಿ ತಿನ್ಬೋದು. ಸೊ ಇದನ್ನು ಕಲಸಿ ಆಮೇಲೆ 1 ಅವರ್ ನೆನೆಸಿ ಸಿಗ್ತೀನಿ. ಇವಾಗ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಇದಕ್ಕೆ 1 ಏಲಕ್ಕಿ, 1 ಸ್ಟಾರ್ ಮೊಗ್ಗು ಹಾಕ್ಕೊಳ್ಳಿ. ಹಾಗೆ ನಾವು ಆಗಲೇ ಏನು ರುಬ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಳ್ಳೋಣ. ಇದನ್ನೊಂದು 2-3 ನಿಮಿಷ ಫ್ರೈ ಮಾಡೋಣ, ಯಾಕಂದರೆ ನಾವು ಹಾಗೆ ಹಾಕ್ಕೊಂಡಿದ್ವಲ್ವ, ಹೀಗಾಗಿ ಒಂದು 2-3 ನಿಮಿಷ ಫ್ರೈ ಆದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಫ್ರೈ ಆಗಿದೆ ಅಲ್ವಾ, ಆಗಲೇ ನಾವು ಏನು ಕಲಿಸ್ಕೊಂಡಿದ್ದೀವಲ್ವ ಆ ಚಿಕನ್ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ ಹೈದರಾಬಾದ್ ಸ್ಟೈಲ್. ಈ ರೀತಿ ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಎಲ್ಲನೂ ಇದೇ ರೀತಿ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ. ಆಗಲೇ ನಾವೇನು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಮಸಾಲ, ಅದೇ ನೀರೇ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು 15 ನಿಮಿಷನಾದರೂ ಇದು ನೀಟಾಗಿ ಕುದಿಬೇಕು. ಜಾಸ್ತಿ ಉರಿಬೇಡ, ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಸೊ ಇದು ಕುದ್ಮೇಲೆ ನೋಡೋಣ ಹೇಗಾಗಿದೆ ಅಂಥೇಳಿ. ಒಂಚೂರು ಚಿಕನ್ ಮಸಾಲ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ. ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಹಾಗೆ ಒಂದು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಮೇಲೆ. ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ, ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.